ಓಂ ಶಾಂತಿ. ಇನ್ನೊಂದು ಪ್ರಶ್ನೆ ಇದೆ. अपने निजी संस्कार इमर्ज कैसे करें? ನಮ್ಮ ಸ್ವಂತ ಸಂಸ್ಕಾರ, ಸತ್ಯುಗಿ ಸಂಸ್ಕಾರ, ದೇವಿ ದೇವತಾ ಸಂಸ್ಕಾರ, ಬ್ರಾಹ್ಮಣ ಸಂಸ್ಕಾರ ತನ್ನ ಜೀವನದಲ್ಲಿ ಹೆಂಗೆ ರೂಪಿಸ್ಕೊಳ್ಳೋದು ಅಂತ ಹೇಳಿ. उत्तर, पुराने संस्कार अपना काम कर जाते. अगर आपकी किसी से घृणा है तो आप उसको देखते ही उसका मुख मोड़ लेते हैं ना, उससे मुख मोड़ लेते हैं. लेकिन बाबा तो सबका स्नेह का सागर है ना. वह यह कभी नहीं कहता कि मैंने तुमको 20 बार कहा फिर भी तुम नहीं बदले. तो हमारे सोच और बाबा के सोच में कितना अंतर है. ತಂದೆ ಹೇಳ್ತಿದ್ದಾರೆ, ಉತ್ತರದಲ್ಲಿ ಇದೆ, ಕೆಲವರಿಗೆ ಹಳೆ ಸಂಸ್ಕಾರಗಳು ಇರುತ್ತೆ. ಹಳೆ ಸಂಸ್ಕಾರ ತನ್ನ ಕೆಲಸ ಮಾಡಿ ಹೊರಟೋಗಿರುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ಒಂದು ವೇಳೆ ನೀವು ಯಾರ ಬಗ್ಗೆ ಹೊಟ್ಟೆ ಕಿಚ್ಚಿ ಇಟ್ಕೊಂಡಿದ್ದೀರಾ, ಹೊಟ್ಟೆ ಕಿಚ್ಚಿ ಇಟ್ಕೊಂಡ್ರೆ ಏನಾಗುತ್ತೆ, ಮನೋಭಾವನೆ ಚೇಂಜ್ ಆಗಿರುತ್ತಲ್ಲ, ಆಗ ಏನು ಮಾಡ್ತೀರಾ, ಅವ್ರಿಗೆ ನೋಡ್ತಾ ಮುಖ ತಿರ್ಸ್ಕೊಂಡ್ಬಿಡ್ತೀರಾ. ಆದರೂ ಬಾಬಾ ಸದಾ ಸ್ನೇಹ ಸಾಗರ. ಅವರು ಯಾವತ್ತೂ ಈ ಥರ ಹೇಳ್ತಾರ, ನಾನು ನಿಮಗೆ 20 ಸತಿ ಹೇಳಿದ್ದೀನಿ ಆದರೂ ನಿನ್ನ ಪರಿವರ್ತನೆ ಆಗಿಲ್ಲ ಹೇಳ್ತಾರ. ಇಷ್ಟು ಸತಿ ಹೇಳಿದ್ದೀನಿ, ನಿನ್ನ ಪರಿವರ್ತನೆ ಆಗಿಲ್ಲ. तो हमारे सोच और बाबा की सोच में कितना अंतर है. ನಮ್ಮ ಆಲೋಚನೆಯಲ್ಲಿ ಬಾಬಾನ ಆಲೋಚನೆಯಲ್ಲಿ ಎಷ್ಟೋ ವ್ಯತ್ಯಾಸ ಇದೆ. अगर आप किसी व्यक्ति व वस्तु को देखना नहीं चाहते हैं तो उनके आंखें बंद कर सकते, परंतु उसमें अपनी आंखें बंद कर सकते हैं, परंतु आप मन की आंखों को कैसे बंद करेंगे. ತಂದೆ ಹೇಳ್ತಿದ್ದಾರೆ, ಒಂದು ವೇಳೆ ಯಾರ ಬಗ್ಗೆ ನಿಮಗೆ ಕೆಟ್ಟ ಅಭಿಪ್ರಾಯ ಇದೆ, ಸರಿ, ಆಗ ನೀವು ಮುಖ ತೋರಿಸ್ಕೊಂಡಿದ್ದೀರಿ ಸರಿ, ಆದರೂ ಈ ಕಣ್ಣು ಮುಚ್ಕೋಬೋದು, ಮನಸ್ಸಿನ ಕಣ್ಣು ಹೆಂಗೆ ಮುಚ್ಕೊಂತೀರಾ, ಅವ್ರ ಬಗ್ಗೆ ಸಂಕಲ್ಪಗಳು ವಿಕಲ್ಪಗಳು ನಡೀತಾ ಇರುತ್ತಲ್ಲ. ಮನಸ್ಸಿನ ಆ ಕಣ್ಣ ಬಗ್ಗೆ ಹೇಗೆ ನಿಯಂತ್ರಣ ನೀವು ಮಾಡ್ಕೊತೀರಾ, ಆಗುತ್ತಾ. ಈಗ ನೀವು ನಿಮ್ಮ ಮನಸ್ಸಿನ ಕಣ್ಣು, ಬುದ್ಧಿರೂಪಿ ಕಣ್ಣ ಮೇಲೆ ನೀವು ನಿಯಂತ್ರಣ ಮಾಡಬೇಕಾಗಿದೆ, ಅದರ ಮೇಲೆ ಜಯಿಸಬೇಕಾಗಿದೆ ಅಂತ ತಂದೆ ಹೇಳ್ತಿದ್ದಾರೆ. तो आप उस पर नियंत्रण कैसे करेंगे. अपने वास्तविक संस्कारों को विकसित करने की क्या विधि है. ನಿಮ್ಮ ಸತ್ಯ ಸಂಸ್ಕಾರಕ್ಕೆ ಉದ್ಭವ ಮಾಡೋದು, ಸತ್ಯ ಸಂಸ್ಕಾರ ನನ್ನ ಜೀವನದಲ್ಲಿ ತರೋದು, ಅದರದ ವಿಧಿ ಏನು. आपका मन कहेगा ये अच्छा आदमी नहीं है, लेकिन आप अपने मन को कहे मेरा निजी संस्कार तो प्यार है, नफरत अच्छी नहीं है. अगर वह मेरा अपमान कर रहा है और मैं उससे नफरत कर रहा हूँ तो दोनों ही नियम को तोड़ रहे हैं. इसलिए चाहे बनावटी रूप से ही सही अपने निजी संस्कार को उपयोग करें. हेलो, कैसे है, आपका मन आपको रोकेगा, लेकिन फिर भी आप कहे, चाहे शुरू में आपका मन भारी करेगा, ना बोलने का नहीं बात करे, आप ना बोलना चाहते हो, फिर भी आपको बोलना ही है. देवी गुण है. ಅಂದರೆ ಅರ್ಥ ಏನು, ನಿಮ್ಮ ಮನಸ್ಸು ಹೇಳ್ತಾ ಇರೋದು ಇವಳು ಒಳ್ಳೆಯವರಲ್ಲ, ಇವಳು ಒಳ್ಳೆ ಮನುಷ್ಯ ಅಲ್ಲ, ಒಳ್ಳೆ ಆತ್ಮ ಅಲ್ಲ, ಇವ್ರಿಗೆ ಸಂಸ್ಕಾರ ಒಳ್ಳೇದಲ್ಲ. ಆದರೂ ನಿಮ್ಮ ಮನಸ್ಸು ಹೇಳ್ತಾ ಇರೋದು, ನಿಮ್ಮ ಸ್ವಂತ ಸಂಸ್ಕಾರ ಏನು, ದೇವಿ ಸಂಸ್ಕಾರ ಏನು, ಪ್ರೀತಿ ತಾನೆ. ಯಾರೇ ಎಷ್ಟೇ ನಿಮಗೆ ಒಳ್ಳೇದೇ ಅಂದರೆ, ಉದಾಹರಣೆಗೆ ನಿಮ್ಮ ಮನಸ್ಸಲ್ಲಿ ಇವ್ರು ಒಳ್ಳೆಯವರಲ್ಲ ಆದ್ರೂ ಸಹ ನೀವೇನು ಮಾಡಬೇಕು, ಇವರು ಒಳ್ಳೆಯವರು ಅಂತ ಪ್ರೀತಿ ಮಾಡಬೇಕು. ನಿಮ್ಮ ಮನಸ್ಸಲ್ಲಿ ಬರಬೇಕು, ಇವ್ರು ಒಳ್ಳೆಯವರಲ್ಲ ಆದರೂ ನಮ್ಮ ಪ್ರೀತಿ ಸ್ವಂತ ಗುಣ ತಾನೆ, ನಮ್ಮ ದೇವಿ ಗುಣ ತಾನೆ. ಅವರು ಎಷ್ಟೇ ಕೆಟ್ಟವರಿರಲಿ ಆದರೂ ನಾವು ಸಹ ಒಳ್ಳೆ ರೀತಿಯಿಂದ ಅವ್ರ ಬಗ್ಗೆ ನಾವು ಬಯಸಬೇಕು, ಅವ್ರ ಹತ್ರ ಮಾತಾಡಬೇಕು. ಒಂದು ವೇಳೆ ಅವರು ನಿಮ್ಮ ಬಗ್ಗೆ ಕೆಟ್ಟದಾಗೇ ಮಾತಾಡ್ತಾ ಇದ್ದಾರೆ, ಆಗ ಏನು ಮಾಡ್ತೀರಾ, ನಿಮಗೆ ಅವ್ರ ಬಗ್ಗೆ ಬಹಳ ಕೆಟ್ಟದಾಗಿ ಫೀಲಿಂಗ್ ಬರ್ತಿದೆ. ಆದ್ರೂ ಸಹ ನೀವು ನಿಯಮ ತುಂಡು ಮಾಡಬಾರ್ದು, ಯಜ್ಞದ ನಿಯಮ, ಈಶ್ವರಿಯ ನಿಯಮ ತುಂಡು ಮಾಡಬಾರ್ದು. ಅವರು ನಿಯಮ ತುಂಡು ಮಾಡಿದ್ರೆ ನಡೆಯುತ್ತೆ, ಆದರೂ ನೀವು ಮಾಡಬಾರ್ದು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒಂದು ರೀತಿಯಿಂದ ಒಳಗಡೆ ಎಷ್ಟೇ ಕಲ್ಮಶ ಇದ್ರೂ ಸಹ ಮಾತಿಂದ ಮಧುರತೆ ತೋರಿಸ್ಬೇಕು. ಒಳಗಡೆ ಇಷ್ಟ ಆಗ್ತಾ ಇಲ್ಲ ಆದ್ರೂ ಸಹ ಏನು ಮಾಡಬೇಕು, ನಿಮ್ಮ ಸತ್ಯ ಸಂಸ್ಕಾರ, ನಿಜಿ ಸಂಸ್ಕಾರ, ದೇವಿ ಸಂಸ್ಕಾರ ನೀವು ಉಪಯೋಗಿಸ್ಬೇಕು. ಹಲೋ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ. ನಿಮ್ಮ ಮನಸ್ಸು ಎಷ್ಟೇ ಬೇಡ ಅನ್ನಿಸ್ತಾ ಇರಲಿ, ಅವ್ರಿಗೆ ಬೈದ್ಬಿಟ್ಟು ಕಳಿಸ್ಬಿಡೋಣ ಹಂಗೆ ಅನ್ನಿಸ್ತಾ ಇರಲಿ, ಆದ್ರೆ ಏನು ಮಾಡಬೇಕು,
ಇವಕ್ಕೇನೋ ಬಂದದಿಲ್ಲ ಮಾತಾಡಿಸ್ತಾವಳೆ ಅಂತ. ನನ್ಗನ್ಸುತ್ತೆ, ನಿಮಗೂ ಅನಿಸುತ್ತೆ, ಅಯ್ಯೋ ಇವ್ರು ಹುಚ್ಚರ, ನಾವು ಇಷ್ಟು ಬೈತಾ ಇದ್ದೀವಿ ಆದ್ರೂ ಸಹ ಅವ್ರು ಇಷ್ಟೆಲ್ಲ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ಹುಚ್ಚರೇ ಅನಿಸುತ್ತೆ. ಆದರೂ ಆ ಟೈಮಲ್ಲಿ ಅನಿಸ್ಬೋದು. 2 ದಿವಸ ಆದಮೇಲೆ ಹೇಳ್ತಾರೆ, ಅಯ್ಯೋ ಅವ್ರು ನಾನು ಎಷ್ಟು ಬೈದ್ರೇನೂ ಸಹ ಅವ್ರು ನಮ್ಮ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ಎಷ್ಟು ಪ್ರೀತಿಯಿಂದ ಮಾತಾಡಿದ್ರಲ್ವ ಅಂತ ಇವತ್ತು ನಾಳೆ ಅವ್ರಿಗೆ ಫೀಲಿಂಗ್ ಬಂದೇ ಬರುತ್ತಲ್ಲ. ನಿಮ್ಮ ಮನಸ್ಸು ಎಷ್ಟು ಬೇಡ ಅಂದ್ರೇನು ಸಹ ನೀವೇನು ಮಾಡಬೇಕು, ನೀವು ಹೀಗೆ ಮಾತಾಡಬೇಕು. ಶುರುವಲ್ಲಿ ನಿಮ್ಮ ಮನಸ್ಸು ಒಂದು ರೀತಿಯಿಂದ ಭಾರಿ ಅನಿಸುತ್ತೆ, ಭಾರ ಅನಿಸುತ್ತೆ, ತೂಕ ಅನಿಸುತ್ತೆ. ಯಾಕೆಂದರೆ ಮೊನ್ನೆ ಮುಳ್ಳಿಯಲ್ಲಿ ಹೇಳಿದ್ರಲ್ಲ, ಮನಸ್ಸಿಗೆ ಮಣ ಮಾಡಿಬಿಟ್ಟಿದ್ದೀರಾ, ಭಾರ ಅನಿಸುತ್ತೆ. ಆದರೂ ನೀವು ಇಷ್ಟ ಇಲ್ಲದೇನೂ ಸಹ ನೀವು ಮಾತಾಡಬೇಕು ಪ್ರೀತಿಯಿಂದ. उस प्यार को इमर्ज प्रकट करो, चाहे आपको ऐसा करने के लिए अपने मन को मारना पड़े तो भी निजी संस्कार इमर्ज करो. ತಂದೆ ಹೇಳ್ತಿದ್ದಾರೆ, ಆ ಸತ್ಯ ಸಂಸ್ಕಾರ, ಪ್ರೀತಿಯ ಸಂಸ್ಕಾರ ತನ್ನ ಜೀವನದಲ್ಲಿ ರೂಪಿಸ್ಕೊಳ್ರಿ. ನಿಮಗೆ ಅದಕ್ಕೋಸ್ಕರ ನಿಮ್ಮ ಮನಸ್ಸಿಗೆ ಒಂದು ರೀತಿಯಿಂದ ಆ ಟೈಮಲ್ಲಿ ನಿಮ್ಮ ಮನಸ್ಸಿನ ಮಾತು ಕೇಳದೆ ಪರಿಸ್ಥಿತಿ ಬರಲಿ. ಅಯ್ಯೋ ನಮ್ಮ ಮನಸ್ಸು ಹೇಳ್ತಾರೆ ಬೇಡ ಅಂದರೆ ಆ ಟೈಮಲ್ಲಿ ನಿಮ್ಮ ಮನಸ್ಸಿನ ಮಾತು ಕೇಳದೆ ಏನು ಮಾಡಬೇಕು, ನಿಮ್ಮ ಸ್ವಂತ ಸಂಸ್ಕಾರ, ಸತ್ಯ ಸಂಸ್ಕಾರ, ದೇವಿ ಸಂಸ್ಕಾರ ತನ್ನ ನಿಮ್ಮ ಮಾತಲ್ಲಿ, ನಿಮ್ಮ ಕರ್ಮದಲ್ಲಿ ಆ ಟೈಮಲ್ಲಿ ತರಬೇಕಾಗಿರೋದು, ರೂಪಿಸಬೇಕಾಗಿರೋದು. वह आपको अच्छा रेस्पॉन्ड जवाब नहीं देगा, लेकिन आप स्नेह सूचक शब्दों का प्रयोग करना ना छोड़े तो संबंध सुधर जाएगा और आपके सर से बोझ भी उतर जाएगा. ತಂದೆ ಹೇಳ್ತಿದ್ದಾರೆ, ಅವರು ಒಳ್ಳೆಯ ಶಬ್ದಗಳು ಬಳಸ್ತಾ ಇಲ್ಲ, ಬೈತಾ ಇದ್ದಾರೆ, ಏನೇನೋ ಶಬ್ದಗಳು ಯೂಸ್ ಮಾಡ್ತಿದ್ದಾರೆ. ಆದ್ರೂ ಸಹ ನೀವೇನು ಮಾಡಬೇಕು, ಸ್ನೇಹದ ಸೂಚಕರಾಗಿರೋ ಶಬ್ದಗಳು, ಅಂದರೆ ಸ್ನೇಹ ಭರಿತವಾದ ಶಬ್ದಗಳು ಪ್ರಯೋಗ ಮಾಡೋದು ಬಿಡಬಾರ್ದು. ಸ್ನೇಹದಿಂದನೇ ಮಾತಾಡಬೇಕು. ಆಗ ನಿಮ್ಮ ಸಂಬಂಧ ಸುಧಾರಣೆ ಆಗುತ್ತೆ. ಮತ್ತು ನಿಮ್ಮ ತಲೆ ಮೇಲೆ ಒಂದು ಬೋಜ ಇರುತ್ತಲ್ಲ, ಅಯ್ಯೋ ಇವ್ರು ನಮ್ಮಿಂದ ದೂರ ಆಗಿದ್ದಾರೆ, ಆಗ ಏನಾಗುತ್ತೆ, ಆ ಬೋಜನೂ ಸಹ ಹೊರಟೋಗುತ್ತೆ. ಅವ್ರು ಎಷ್ಟು ಕೆಟ್ಟದಾಗಿ ಮಾತಾಡಿ ನಾವು ಒಳ್ಳೆಯದಾಗಿ ಮಾತಾಡಿದ್ದೀರಿ ಅಂತ ಒಂದು ಹಗುರತೆ ಬರುತ್ತೆ ನಿಮಗೆ. ಶುರುಮೆ ಸುಮ್ಮನೆ ಹಾಂ, ಆಗ ಒಂದು ವೇಳೆ ನಿಮಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಆಗ ಸುಮ್ಮನೆ ಇದ್ರೇನು ಒಳ್ಳೆಯದೇ. ಅಯ್ಯೋ ನಾನು ಅಷ್ಟು ಬೈದೆ ಆದ್ರೂ ಸಹ ಅವ್ರು ಏನು ಒಂದು ಶಬ್ದನೂ ಹೇಳಿಲ್ಲಲ್ಲ, ಆದರೂ ನಿಮ್ಮ ಮುಖ ಮೇಲೆ ಕೋಪ ಬರಬಾರ್ದು, ಕೋಪದ ಮುಖ ಇರಬಾರ್ದು, ಪ್ರೀತಿಯ ಮುಖ ಇರಬೇಕು, ನಗ್ನಗ್ತ ಮುಖ ಇರಬೇಕು. ಸುಮ್ಮನೆ ಇದ್ರೇನು ಸಹ ಇದೂ ಸಹ ಗಮನ ಇರಲಿ. शुरू में आप तनाव का हीन भाव का महसूस करेंगे, धीरे धीरे आप उस तनाव और हीन भाव रूपी पत्थर को ಉತ್ತಾರ ಫೇಕೆಂಗೆ. ಶುರುವಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಅವ್ರು ಇಷ್ಟೆಲ್ಲ ಬೈದ್ರಲ್ಲ, ನೀವು ಎಷ್ಟೇ ಪ್ರೀತಿಯಿಂದ ಮಾತಾಡಿದ ಒಳಗಡೆ ಅನಿಸುತ್ತೆ. ಆಮೇಲೆ ನಿಧಾನ ನಿಮಗೆ ಒಳಗಡೆ ಆ ಆಲೋಚನೆಗಳು ಹೊರಟೋಗುತ್ತೆ. ಒಂದು ರೀತಿಯಿಂದ ಅವರು ಕಲ್ಲು ಎಸೆಯೋ ಶಬ್ದಗಳು ತಗೊಳ್ಳೋದು, ಅದನ್ನು ಮತ್ತೆ ಎಸೆಯೋದು, ಮನಸ್ಸಿಂದ ತೆಗೆದು ಈಚೆ ಹಾಕೋದು ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. तो हो सकता है कि इससे कुछ समय लगे, लेकिन जब आप पानी में से कोई भारी वस्तु निकालना चाहते हो तो आपको धीरे धीरे उठाना पड़ता है ना, फिर आपका निजी संस्कार इमर्ज हो जाता है. ತಂದೆ ಹೇಳ್ತಿದ್ದಾರೆ, ಇದರಲ್ಲಿ ಸ್ವಲ್ಪ ಸಮಯ ಆಗಬಹುದು. ಯಾಕೆಂದರೆ ನೀರಲ್ಲಿ ಯಾವುದಾದ್ರೂ ತೂಕವಾದ ವಸ್ತು ಇರುತ್ತೆ, ಅದನ್ನು ತೆಗಿಯೋಕ್ಕೋಸ್ಕರ ನಿಧಾನ ತೆಗಿಬೇಕಾಗುತ್ತೆ, ಒಂದೇ ಸತಿ ತೆಗಿಯೋಕ್ಕಾಗಲ್ಲ. ಸೇಮ್ ಅದೇ ಥರ ನಮ್ಮ ಸ್ವಂತ ಸಂಸ್ಕಾರ ಎಮರ್ಜ್ ಮಾಡೋಕ್ಕೆ, ನಮ್ಮ ಸಂಸ್ಕಾರದಲ್ಲಿ ತರಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. उदाहरणार्थ, मेरे अंदर भय का संस्कार है, मुझे पता नहीं क्या होगा, इसलिए मैं वह काम नहीं करना चाहता. लेकिन यदि मैं थोड़ी सी हिम्मत से एक कदम भी उठाया और मुझे सफलता मिल जाती है, फिर उमंग उत्साह से आगे बढ़ूंगा. जब मुझे वह महसूस होता है कि मैं सुधरता हूँ तो मैं आगे बढ़ता रहूँगा. जैसे मुझे अंधेरे में कहीं जाना है हो और मेरे में हिम्मत है तो चला जाता हूँ कि यहाँ कोई वस्तु पड़ी है और यहाँ रास्ता है. अगर मैं हाथ पर हाथ रखकर बैठा रहूँ तो बैठा ही रहूँगा, आगे बढ़ने का तो कोई गुंजाइश ही नहीं है, माना रास्ता ही नहीं मिलेगा.